ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಸರ್ ಅವರ ನುಡಿಗಳನ್ನ ಕೇಳೋಣ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಗೌರವಿಸುವಂತ ಚಿತ್ರರಂಗದ ಗಣ್ಯರು ಎಲ್ಲರೂ ಇಲ್ಲಿದ್ದೀರಿ. ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಯಾವುದೊಂದು ಫಿಲ್ಮ್ ನೋಡ್ತೀರಿ, ಓಪನಿಂಗ್ ಶಾಟೇ ಅಲ್ಲಿ ಒಂದು ಎವರೆಸ್ಟ್ ಇಂದ ಹಂಗೆ ಡ್ರೋನ್ ಕೆಳಗೆ ಬಂದ್ರೆ ಅಲ್ಲಿ ಹೀರೋ ಹೀರೋಯಿನ್ ಒಬ್ಬೊಬ್ಬರನ್ನ ತಪ್ಕೊಂಡು ಹಾಗೇ ಹಿಮಾಲಯದ ಉರುಳ್ಕೊಂಡು ಬರ್ತಾರೆ. ಅದನ್ನ ನೋಡಿ ಒಂದು ಕರಡಿ ಡ್ಯಾನ್ಸ್ ಮಾಡ್ತೀವಿ. ಇದೇನೋ ಒಂದು ಶಾಟ್ ಅಲ್ವಾ? ಅಲ್ಲಿ ಆಕ್ಚುಲಿ ಏನ್ ನಡೆದಿರುತ್ತೆ ಅಂದ್ರೆ, ಶೂಟಿಂಗ್ ಒಂದೇ ಶಾಟ್ ಅಲ್ಲಿ ಮುಗಿದಿರುತ್ತೆ. 4 ಗಂಟೆಗೆ ಒಂದು ಚೀಟಿ ತಗೊಂಡ್ ಬರ್ತಾನೆ. ಸರ್, ಲೊಕೇಶನ್ ಚಾರ್ಜ್ ಇಷ್ಟು, ಡ್ರೋನ್ ಹೈಯರ್ ಇಷ್ಟು, ಡ್ರೋನ್ ಆಪರೇಟರ್ ಇಷ್ಟು, ಹೀರೋಯಿನ್ ಮೇಕಪ್ ಇಷ್ಟು, ಹೀರೋ ಹೇರ್ ಸ್ಟೈಲ್ ಇಷ್ಟು, ಕ್ಯಾರಮನ್ ಇಷ್ಟು. ಈ ಬಿಲ್ ಕಟ್ಟೋರು ಯಾರು? ಈ ಬಿಲ್ ಕಟ್ಟೋರು ಯಾರು ಸರ್? ಕರಿಮಣೆ ಮಾಲೆ ನಾನಲ್ಲ ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಕಟ್ಟೋರು ಒಬ್ರೆ, ನಮ್ಮ ನಿರ್ಮಾಪಕರು. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ನೀವು ನೋಡುವಂತಹ ಪ್ರತಿಯೊಂದು ಚಿತ್ರದ ಪ್ರತಿಯೊಂದು ಶಾಟ್, ಪ್ರತಿಯೊಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ, ಒಂದು ಖರ್ಚು ಅಂತ ಇರುತ್ತೆ. ಅದನ್ನ ನಿಭಾಯಿಸೋರು ಯಾರು? ಅವರೇ ಪ್ರೊಡ್ಯೂಸರ್. ಹಾಗಾಗಿ ಈ ಪ್ರೊಡ್ಯೂಸರ್ ನಿಮ್ಗೆ ಎಂತ ಕೆಲಸ ಅಂದ್ರೆ, ನೀವು ಕಣ್ಣಾರು ನೋಡ್ಬೇಕು. ಪ್ರೀ ಪ್ರೊಡಕ್ಷನ್ ಶುರುವಾಗಿ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು. ಖರ್ಚೆಲ್ಲ ಮಾಡಿ ಫಿಲ್ಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸ್ ಅಲ್ಲಿ ಒಬ್ಬ ಚಿತ್ರರಸಿಕ ಬಂದು ಆ ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ, ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನು ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋ ಒಬ್ಬರು 6 ಕೋಟಿ ಜನ ವಾಪಸ್ ಕೊಡ್ತಾರೆ ಆ ದುಡ್ಡನ್ನ. ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು. ನೀವು ಹೆಂಗ್ ಬೇಕಾದ್ರೆ ಈ 90 ಇಯರ್ಸ್ ನೋಡಿದ್ರಲ್ಲ, ಹೆಂಗ್ ಬೇಕಾದ್ರೆ ವಿಂಗಡಿಸಿ ನೀವು, ಬ್ಲಾಕ್ ಅಂಡ್ ವೈಟ್, ಕಲರ್, ಸಿನಿಮಾಸ್ಕೋಪ್, ಬ್ಲಾಕ್ ಬಸ್ಟರ್, ಪ್ಯಾನ್ ಇಂಡಿಯಾ, ಹೆಂಗ್ ಬೇಕಾದ್ರೆ ವಿಂಗಡಿಸಿ. ಆ ಎಲ್ಲಾ ವಿಂಗಡಣೆಯಲ್ಲೂ ಸಿಂಹ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು. ಹಾಗಾಗಿ ಆ ನಿರ್ಮಾಪಕರು ಎಲ್ಲರಿಗೂ ಧನ್ಯವಾದಗಳು. ಈಗ ನಾನು 3-4 ಚಿತ್ರ ಮಾಡಿದ್ದೀನಿ ಅಂದ್ರೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ, ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆ, ಅದರ ಡೌಟೇ ಇಲ್ಲ. ಆದ್ರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು, ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ. ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ. ಅದನ್ನ ಕೊಡುವಂತ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ನಾವು ನಮ್ಮನ್ನೆಲ್ಲ ಸಲ್ಲಿಸಲೇಬೇಕು. ಹಾಗಾಗಿ ಟು ದ ಎಂಟೈರ್ ಪ್ರೊಡ್ಯೂಸರ್ ಟೀಮ್, ಈ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು. ಇವರೆಲ್ಲ ಸೇರಿ ಈಗ ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ. 40 ವರ್ಷಗಳ ಕನಸಂತೆ. ಆದ್ರೆ ಬಣ್ಕರ್ ಹೇಳ್ತಾ ಇದ್ರು, ಹೇಳಿದ ಟೈಮಲ್ಲಿ, ಹೇಳಿದ ಬಜೆಟ್ ಅಲ್ಲಿ ಮುಗಿಸಿದಂತ ಸೂಪರ್ ಹಿಟ್ ಚಿತ್ರ ಅಂತ. ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್. ಇದನ್ನ ಇನಾಗ್ರೇಷನ್ ಸದ್ಯದಲ್ಲಿ ಮಾಡ್ತಿದ್ದಾರೆ. ಈ ಕಟ್ಟಡ ಬರೀ ಈ ರೂಫ್, ಫ್ಲೋರು, ಮಾರ್ಬಲ್, ವಾಲ್ಸು, ವಾಲ್ ಪೇಪರು ಅನ್ನೋ ಬರೀ ಕಟ್ಟಡವಾಗಿಲ್ಲದೆ ಅದ್ಭುತವಾದಂತಹ ಕಥೆಗಳು ಹುಟ್ಟಿದಂತ ಜಾಗ ಆಗಲಿ, ಅದ್ಭುತವಾದಂತ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂತ ನಿರ್ಧಾರಗಳನ್ನ ತಗೊಂಡಂತ ಜಾಗವಾಗ್ಲಿ, ಚಿತ್ರರಂಗದಲ್ಲಿರುವಂತಹ ಮನಸ್ತಾಪಗಳು, ವೈಮನಸ್ಸುಗಳನ್ನ ಪರಿಹಾರ ಸಿಕ್ಕದಂತ ಜಾಗವಾಗ್ಲಿ, ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ತರ ಚಿತ್ರರಂಗಕ್ಕೆ ಶೋಭೆ ತರುವಂತ ಜಾಗವಾಗ್ಲಿ ನಿಮ್ಮ ಈ ಕನಿಸಂ ಕಟ್ಟಡ. ಅಭಿನಂದನೆಗಳು. ಗುಡ್ ಲಕ್.